ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಇಲ್ಲಿ ತನಕ ಧರ್ಮಸ್ಥಳದ ಪ್ರಕರಣಗಳು ಏನಾಗ್ತಿದೆ ಅನ್ನುವಂಥದ್ದು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಬಂದೆ. ಬಟ್ ಯಾವುದೇ ಒಂದು ವಿಷಯ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾನು BLR ಪೋಸ್ಟಲ್ಲಿ ಒಂದ್ಸರಿ ಚೆಕ್ ಮಾಡಿ ಆಮೇಲೆ ನಾನು ಅದರಲ್ಲಿ ಏನು ಬಂದಿದೆಯೋ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನನಗೊಂದು ಕಮೆಂಟ್ ಬಂದಿತ್ತು. ತುಂಬಾ ಒಂದು 2-3 ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು. ಸೊ ಸೌಜನ್ಯ ಒಂದು ನ್ಯಾಯಕ್ಕೋಸ್ಕರ ಏನು ಯೂಟ್ಯೂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕೇವಲ ಒಂದು ವ್ಯೂಸಿಗೋಸ್ಕರ ಆಮೇಲೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ವರ್ಕ್ ಮಾಡ್ತಿದ್ದಾರೆ ಅಂತ. ಸೊ ಇದು ನನಗೂ ಅನ್ವಯಿಸುತ್ತೆ ಅನ್ನುವಂಥಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಏನಾದರೂ ಸೌಜನ್ಯ ಹೋರಾಟನ ಒಂದು ವ್ಯೂಸ್ ಅಥವಾ ಮತ್ತು ಸಬ್ಸ್ಕ್ರೈಬ್ಗೋಸ್ಕರ ಮಾಡಿದ್ದೆ. ನಾನು ಒಂದು ಫೇಕ್ ಚಾನಲ್ನ ಮಾಡ್ಕೊಳ್ತಾ ಇದ್ದೆ. ಸೊ ಇವಾಗ ನಮಗೆಲ್ಲರೂ ಗೊತ್ತೇ ಇದೆ, ಎಷ್ಟು ಚಾನಲ್ಸ್ ಬೇಕಾದರೂ ನಾವು ಓಪನ್ ಮಾಡ್ಬೋದು. ಸೊ ವಿತೌಟ್ ಫೇಸ್ ಅಥವಾ ಒಂದು ನಮ್ಮ ಒಂದು ಐಡೆಂಟಿಟಿನ ಕೊಡದೇನೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಸೊ ಬಟ್ ನಾನು ಹಾಗೇನು ಮಾಡಿಲ್ಲ. ಮುಂಚೆಯಿಂದನೂ ಏನು ವಿಡಿಯೋಸ್ ನಾನು ಮಾಡ್ತಾ ಹೋದೆ ಅದೇ ಚಾನಲಲ್ಲೇ ನಾನು ವಿಡಿಯೋಸ್ ಮಾಡ್ತಾ ಹೋದೆ. ಬಟ್ ಏನಪ್ಪಾ ಅಂದ್ರೆ ಸೌಜನ್ಯಗೆ ಸಪೋರ್ಟ್ ಮಾಡುವಂಥವ್ರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದಂತು ಸತ್ಯ. ಆದರೆ ಅದಕ್ಕೋಸ್ಕರನೇ ಅಂದರೆ ಕೇವಲ ವ್ಯೂಸ್ ಮತ್ತು ಸಬ್ಸ್ಕ್ರೈಬ್ ಆಗಿದ್ರೆ ನಾನು ನ್ಯೂ ಚಾನಲ್ ಮಾಡ್ಕೊತಾ ಇದ್ದೆ. ಬಟ್ ನನ್ನ ಒಂದು ಚಾನಲಲ್ಲೇ ಅಂದರೆ ಬದುಕಿಗೆ ಸ್ಫೂರ್ತಿ ಅಂತ ಏನು ನಾನು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದೆ, ಅದೇ ಚಾನಲಲ್ಲಿ ನಾನು ಒಂದು ಧ್ವನಿ ಎತ್ತದ ಹೋದೆ. ಅಂದರೆ ನನ್ನ ಒಂದು ಮನಸ್ಸಲ್ಲಿ ಬಂತು. ನೋಡಿ, ಇಷ್ಟೋ ಜನ ನಾವು ಮೊನ್ನೆ ಮಹಿಳೆಯರೆಲ್ಲ ಸೇರಿ ಒಂದು ಸಭೆನ ಮಾಡಿದ್ರು ನಮ್ಮ ಬೆಳ್ತಂಗಡಿಯಲ್ಲಿ. ಸೊ ಎಷ್ಟೊಂದು ಜನ ಸೇರಿದ್ರು ಅಂದರೆ ತುಂಬಾ ಜನ ಬಂದು, ಸಾವಿರಾರು ಜನ, ಅಂದ್ರೆ ಅಲ್ಲಿನವ್ರು ಅಷ್ಟೇ ಅಲ್ಲ, ನಮಗೆ ಗೊತ್ತಿರೋ ಹಾಗೆ ಬೇರೆ ಜಿಲ್ಲೆಗಳಿಂದನೂ ತುಂಬಾ ಜನ ಬಂದಿದ್ರು. ಒಂದು ಸಣ್ಣ ಮಗುವಿನ ತಾಯಿಯಿಂದ ಹಿಡಿದು, ಅಂದ್ರೆ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಬಂದು ಎಲ್ಲರೂ ಆ ಒಂದು ಹೋರಾಟದಲ್ಲಿ ಇದ್ರು. ಸೊ ನೋಡಿ, ಅಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲ, ಯಾರಿಗೂ ಸ್ವಾರ್ಥತೆ ಅನ್ನೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ಸೌಜನ್ಯಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೂ ಸಹ ಸೌಜನ್ಯನ ಒಬ್ಬ ಮಗಳಾಗಿ ಪ್ರತಿಯೊಬ್ಬರು ನಮ್ಮ ರಾಜ್ಯದಲ್ಲಿ ತುಂಬಾ ಮನೆಯವರು, ತುಂಬಾ ಹೆಣ್ಣು ಮಕ್ಕಳು, ತುಂಬಾ ಹೋರಾಟಗಾರರು ಅವರ ಮಗಳನ್ನು ಕಳೆದುಕೊಂಡಷ್ಟೇ ನೋವಿನಿಂದ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಕೇವಲ ಅವ್ರ ಮನೆಯಿಂದ ಮಾತ್ರ ಆಗ್ತಾ ಇಲ್ಲ, ಸಾವಿರಾರು ಜನಗಳ ಮನೆಯಿಂದನೂ ಹೋರಾಟ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ಕೊಂಡು ಬಯಸುವಂತವ್ರು ತುಂಬಾ ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಳಾಗಿರ್ತೀನಿ. BLR ಪೋಸ್ಟಲ್ಲಿ ಏನು ಬಂದಿದೆ ಅಂತ ಅಂದ್ರೆ, ಚಿನ್ನಯ್ಯ ಅವರು ಹೊರಗಡೆ ಬಂದ್ರು ಅಂತ ಅಂದ್ರೆ ಅವರಿಗೆ ಒಂದು ಜಾಮೀನು ಸಿಕ್ಬಿಟ್ಟು ಅವರು ಹೊರಗೆ ಬಂದಿದ್ದಾರೆ, ಶಿವಮೊಗ್ಗ ಜೈಲಿಂದ ಹೊರಗೆ ಬಂದಿದ್ದಾರೆ ಅಂತ ಒಂದ್ ಕಡೆ. ಆದ್ರೆ ಶೆಟ್ಟಿ ತಿಮ್ಮಾರೋಡಿ ಅವರಿಗೆ ಮತ್ತೆ ಗಡೀಪಾರು ಆದೇಶಗಳು ಬರ್ತಾ ಇದೆ ಸರ್ಕಾರದಿಂದ ಅಂತ ಅಂದ್ಬಿಟ್ಟು ಅದು ಒಂದ್ ಕಡೆ ನ್ಯೂಸ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಹೋರಾಟ ಮಾಡುವವರನ್ನ ಸಿಂಪ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತ ಅಂದ್ರೆ, SIT ಏನು ತನಿಖೆ ನಡೆಸ್ತಾ ಇದೆ, ಇದರಲ್ಲಿ 2010ರಲ್ಲಿ ಒಂದು ಹೆಣ್ಣು ಮಗಳನ್ನ, ಅಂದ್ರೆ ಒಂದು ಮಹಿಳೆಯನ್ನ ಜೀವಂತವಾಗಿ ಸುಟ್ಟ ಹಾಕಿ ಮಣ್ಣು ಮಾಡಿದ್ರು. ಆ ಜಾಗನ ಚಿನ್ನಯ್ಯ ಅವರು SITಗೆ ತೋರಿಸಿದ್ದಾರೆ. ಸೊ ಅದಂತೂ ಪ್ರೂವ್ ಆಗಿದೆ, ಹೌದು ಅದು ಸತ್ಯವಾಗ್ಲೂ ಈ ರೀತಿ ಒಂದು ಸುಟ್ಟಿ ಹಾಕಿದ್ದಾರೆ ಒಂದು ಹೆಣ್ಮಗಳನ್ನ ಅಂತ ಅಂದ್ಬಿಟ್ಟು. ಸೊ ಇದು ಎಂತ ಒಂದು, ಅದನ್ನ ನೋಡಿ ರಿಯಲಿ ಶಾಕ್ ಆಯ್ತು. ಹಂಗಾದ್ರೆ ಅಲ್ಲಿ ನಡೆದಂತ ಪ್ರಕರಣಗಳೆಲ್ಲ ಸತ್ಯ ಅನ್ನುವಂತ ಸತ್ಯ ಹೊರಗೆ ಬರ್ತಿದೆ. ಸತ್ಯಕ್ಕಂತೂ ಸಾವಿಲ್ಲ, ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಎಷ್ಟೇ ವರ್ಷಗಳು ಅದೆಲ್ಲ ಧರ್ಮಸ್ಥಳದ ಮಣ್ಣಲ್ಲಿ ಮುಳುಗಿ ಹೋದ್ರು ಸಹ ಅದು ಒಂದಲ್ಲ ಒಂದಿನ ಎದ್ದು ಬರ್ತಾ ಇದೆ. ಇನ್ನು ಸೌಜನ್ಯ ಕೇವಲ ಒಂದು ಹೆಣ್ಣು ಮಗಳಲ್ಲ, ಅದು ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು. ಎಷ್ಟೇ ಸೌಜನ್ಯ ಪ್ರಕರಣನ ಅವರು ಮಣ್ಣಲ್ಲಿ ಮಣ್ಣು ಮಾಡಕ್ ನೋಡ್ತಾ ಇದ್ರು ಸಹ ಪ್ರತಿ ವರ್ಷನೋ, ಪ್ರತಿ ತಿಂಗಳು, ಪ್ರತಿ ದಿನನೂ ಆ ಹೋರಾಟಕ್ಕೆ ಸಪೋರ್ಟ್ ಮಾಡುವಂತ ಒಬ್ಬೊಬ್ಬರೇ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಲಕ್ಷಾಂತರ ಮಂದಿ ದೇಶಾದ್ಯಂತ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಲಿ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಇನ್ನು ಸೌಜನ್ಯ ಸಾವಿಗಂತೂ ನ್ಯಾಯ ಸಿಕ್ಕಿದ್ರೆ ಇಡೀ ಹೆಣ್ಣು ಕುಲ, ಹೆಣ್ಣು ಮಕ್ಕಳ ಒಂದು ಏನು ಎಲ್ಲರಿಗೂ ಒಂದು ನ್ಯಾಯ ಸಿಕ್ಕಷ್ಟು, ಎಲ್ಲ ಒಂದು ಹೆಣ್ಣು ಮಕ್ಕಳ ಮಾನ ಮತ್ತು ಪ್ರಾಣಕ್ಕೆ ಬೆಲೆ ಕೊಟ್ಟಷ್ಟು ಒಂದು ಸಮಾಜದಲ್ಲಿ ಗೌರವ ಎತ್ತಿಡುವ ಹಾಗೆ ಆಗುತ್ತೆ. ಸೊ ಈ ಎಷ್ಟೋ ಹೆಣ್ಣು ಮಕ್ಕಳು ನೊಂದಿದ್ದಾರೆ. ಅಷ್ಟೇ ಅಲ್ಲ, ಕುಸುಮಾವತಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಪ್ರತಿಯೊಬ್ಬ ಹೆಣ್ಮಕ್ಳು ಮನಸ್ಸಲ್ಲೂ. ಯಾಕಂದ್ರೆ ಒಂದು ಹೆಣ್ಣಿಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಸೌಜನ್ಯ ಕಂಡಂತ ನರಕನ ಅದನ್ನೇನು ಅನುಭವಿಸ್ಬೇಕು ಅಂತ ಅಲ್ಲ, ಅವಳು ಅನುಭವಿಸಿದ ಒಂದು ನೋವನ್ನ ಒಂದು ನಿಜವಾದ ಒಂದು ಹೆಣ್ಣಿನ ಮನಸ್ಸಿಗೆ ತಾಕುತ್ತೆ. ಸೊ ಹಾಗಾಗಿ ಅಂದ್ರೆ ಕೆಲವೊಬ್ರು ನನಗೆ ಗೊತ್ತಿರೋಂಗೆ ಸೌಜನ್ಯ ಹೋರಾಟನೇ ಸುಳ್ಳು, ಸೌಜನ್ಯನ ಸಂತೋಷ್ ರಾವೇ ಸಾಯಿಸಿರೋದು, ಸೊ ಹಾಗಾಗಿ ಹೋರಾಟ ಮಾಡೋದು ವೇಸ್ಟು ಮತ್ತೆ ಈ ರೀತಿ ಹೇಳ್ತಾ ಹೋಗ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಅವರಿಗೆ ಏನು ಸಂತೋಷ್ ರಾವೇ ಆಗಿದ್ರೆ ಅದನ್ನೇ CBI ಅಥವಾ CID ಏನು ತನಿಖೆ ಮಾಡಿದ್ರು, SITಯಲ್ಲಿ ತನಿಖೆ ಮಾಡಿಬಿಟ್ಟು ಪ್ರೂವ್ ಮಾಡಲಿ. ಇಲ್ಲ ಅಂತಂದ್ರೆ ನಿಜವಾದ ಆರೋಪಿಗಳು ಯಾರು ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ಲಿ. ಸೊ ಇಲ್ಲಿ ಕೇಳ್ತಾ ಇರೋದು ಯಾರು, ಏನಪ್ಪಾ ಅಂದ್ರೆ ಕೊಂದವರು ಯಾರು ಅಂತ. ಇಲ್ಲಿ ಕೊಲೆ ಆಗಿರೋದಂತೂ ಸತ್ಯ, ಅತ್ಯಾಚಾರ ಆಗಿರೋದಂತೂ ಸತ್ಯ. ಹಾಗಾದ್ರೆ ಯಾರು? ಎಲ್ಲ ಒಂದು C ರಿಪೋರ್ಟ್ಗಳಾಗಿ ಉಳಿದಿದೆ ಅಂತ ಅಂದ್ಬಿಟ್ಟು ಏನು BLR ಪೋಸ್ಟಲ್ಲಿ ಇದೆ. ಅಂದ್ರೆ C ರಿಪೋರ್ಟ್ ಆಗಿದೆ ಅಂತ ಅಂದ್ರೆ ಅದಕ್ಕೆ ಯಾರು ಕೊಲೆ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನ ಹಾಗೆ ಕ್ಲೋಸ್ ಮಾಡಿದ್ದಾರೆ ಪೊಲೀಸವರು ಅಂತ ಇದೆ. ಹೇಗೆ ಸಾಧ್ಯ? ಈಗ ಯಾರಾದ್ರೂ ಒಬ್ರು ಕೊಲೆ ಆಗಿದ್ದಾರೆ ಅಂದ್ರೆ ಒಬ್ರು ಕೊಲೆ ಮಾಡಿರಕ್ಕೆ ಸಾಧ್ಯ ಅಲ್ವಾ? ಸೊ ಅವ್ರು ಯಾರು ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡಿದೆ.
ಸೊ ಪ್ರಜ್ಞಾವಂತರು ಏನಿದ್ದಾರೆ ಎಲ್ಲರೂ ಯೋಚನೆ ಮಾಡ್ತಾರೆ. ಯಾವುದಾದ್ರೂ ಒಂದು ಸಾಕ್ಷಿ ಕಂಡು ಬಂದ್ರು ಅದರಿಂದ ನಿಜವಾದ ತಪ್ಪಿತಸ್ಥರಿಗೆ, ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಅನ್ನೋದು ಎಲ್ಲರ ಒಂದು ಸೌಜನ್ಯ ಹೋರಾಟಗಾರರ ವಿಶ್ವಾಸ. ಸತ್ಯ ಹೇಳಲು ಬಂದ ಚಿನ್ಮಯ್ಯಗೆ ಇವತ್ತು ಬಿಡುಗಡೆ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಸತ್ಯ ಹೇಳಕ್ ಮುಂದೆ ಬಂದವರಿಗೆ, ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ಆಗ್ರಹ ಮಾಡಿದವರಿಗೆ ಗಡೀಪಾರ್ ಆಗಿರ್ಬೋದು, ಶಿಕ್ಷೆ ಆಗಿರ್ಬೋದು, ಅಥವಾ ಪರ್ಸನಲಿ ಅವರಿಗೆ ಒಂದು ಪರ್ಸನಲ್ ಲೈಫ್‌ನ ಒಂದು ತೇಜೋವಧೆ ಮಾಡುವಂಥದ್ದು ಕಾಮನ್ ಆಗ್ಬಿಟ್ಟಿದೆ. ಯಾರು ಹೋರಾಟಕ್ಕೆ ಮುಂದೆ ಬರ್ತಾ ಇದ್ದಾರೆ, ಅವರಿಗೆ ನೋವನ್ನು ಉಂಟು ಮಾಡೋಕ್ಕೆ ಜನ ಮುಂದೆ ಇದ್ದಾರೆ. ಇದು ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಂದು ಹೆಣ್ಣಿನ ಮಾನ, ಪ್ರಾಣ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ರೆ, ಒಂದು ಜನಗಳು ಮುಂದೆ ಬರ್ತಾ ಇದ್ರೆ, ಆ ಒಂದು ವಿಷಯನ ಮಾತಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಈ ಕೇವಲ ದೇವಸ್ಥಾನ ಮತ್ತು ದೇವರನ್ನ ಅಡ್ಡ ತಂದ್ಬಿಟ್ಟು ಮಾತಾಡ್ತಾರೆ. ಆಕ್ಚುಲಿ ಇಲ್ಲಿ ದೇವಸ್ಥಾನ ಮತ್ತು ದೇವರ ಬಗ್ಗೆ ಮಾತಾಡ್ತಿಲ್ಲ. ಧರ್ಮಸ್ಥಳದಲ್ಲಿ ಒಂದು ಗ್ರಾಮ ಅದು. ಸೊ ಅಲ್ಲಿರುವಂಥ ದೇವಸ್ಥಾನ ಅಥವಾ ದೇವರ ಬಗ್ಗೆ ಇಲ್ಲಿ ಯಾರು ಮಾತಾಡ್ತಿಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಆ ದೇವಸ್ಥಾನ ಮತ್ತು ಆ ದೇವರಿನ ಮೇಲೆ ಭಕ್ತಿ ಇದೆ. ಸೊ ಆ ಭಕ್ತಿ ಯಾವತ್ತಿಗೂನು ಯಾರೇ ಬಂದು ಏನೇ ಹೇಳಿದ್ರು ಆ ಭಕ್ತಿ ಹೋಗಲ್ಲ. ಆದ್ರೆ ಅಲ್ಲಿ ಕೆಲವೊಂದು ನಡೆದಂಥ ಪ್ರಕರಣಗಳಿಗಷ್ಟೇ ಅವರು ಎಲ್ಲರೂ ಕೇಳ್ತಾ ಇರೋದು ಸತ್ಯಾಂಶ ಏನು, ನ್ಯಾಯ ಏನು, ಯಾಕೆ ಈ ರೀತಿ ಒಂದು ಅಸಹಜ ಸಾವುಗಳಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಮಾತ್ರ ಎಲ್ಲರಲ್ಲೂ ಇದೆ. ಸೊ ಈ ಪ್ರಶ್ನೆಗಳಿಗೆ, ಈ ಸಂದೇಹಗಳಿಗೆ ಒಂದು ಸರ್ಕಾರದಿಂದ SIT ತನಿಖೆ ಸರಿಯಾಗಿ ಒಂದು ಉತ್ತರ ಬೇಕು. ಎಲ್ಲರೂ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ಸಾಮಾನ್ಯವಾಗಿ ವೈದ್ಯರಿಗೆ ಅಂದ್ರೆ ಏನು ಸೌಜನ್ಯ ತೀರೋದಾಗ ಏನು ಪೋಸ್ಟ್‌ಮಾರ್ಟಮ್ ಮಾಡಿರ್ತಾರಂತ ವೈದ್ಯರು ಮತ್ತು ತನಿಖಾಧಿಕಾರಿಗಳು ಏನಿದ್ದಾರೆ ಅವರಿಗೆ ನೀಟಾಗಿ ಅವರಿಗೆ ತನಿಖೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ ಅನ್ನೋದೊಂದು ಜನಸಾಮಾನ್ಯರಿಗೆ ಅನ್ಸಿದೆ. ಆದ್ರೆ SIT ಅವರು ಅಂತ ಒಂದು ಸಾಹಸಕ್ಕೆ ಮುಂದೋಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ SIT ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲೇ ಮೊದಲ ಬಾರಿ ಐಸೋಟೋಪ್ ಅನಾಲಿಸಿಸ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಏನು ಅಸ್ಥಿಪಂಜರಗಳು ಏನು ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದೆ ಅಲ್ಲಿನ ಭಾಗವನ್ನು ತೆಗೆದುಕೊಂಡು, ಸೊ ಇದು ಎಷ್ಟು ವರ್ಷದ್ದು, ಒಬ್ಬ ಮನುಷ್ಯ ಆಗಿರ್ಬೋದು ಮತ್ತು ಫೀಮೇಲ ಅಥವಾ ಒಂದು ಸಸ್ಯಾಹಾರಿನ ಮತ್ತು ಮಾಂಸಾಹಾರಿನ, ಧರ್ಮಸ್ಥಳದವರೇನ ಅಥವಾ ಬೇರೆ ಪ್ರದೇಶಗಳಿಂದ ಬಂದು ಇಲ್ಲಿ ಆತ್ಮಹತ್ಯೆ ಆಗಿರೋದು, ಕೊಲೆ ಆಗಿರೋದನ್ನು ಕಂಡುಹಿಡಿಬಹುದಂತ ಈಸಿಯಾಗಿ. ಸೊ ಒಂದು ಟೆಕ್ನಾಲಜಿ ಈ ನಮ್ಮ ರಾಜ್ಯದಲ್ಲಿ ಇದೇ ಮೊದಲನೇ ಬಾರಿ ಆ ಅನಾಲಿಸಿಸ್ ಅಂದ್ರೆ ಐಸೋಟೋಪ್ ಅನಾಲಿಸಿಸ್ನ ಟ್ರೈ ಮಾಡ್ತಾ ಇದ್ದಾರಂತೆ SIT ಅವರು. ಸೊ SIT ತನಿಖೆ ಅಂತೂ ಇನ್ನೂ ಮುಗ್ದಿಲ್ಲ. ಹೋಪ್ ಎಲ್ರಿಗೂ ಏನು ಹೋಪ್ ಇದೆ ಅಂತಂದ್ರೆ ಏನಾದರೂ ಒಂದು SIT ಇಂದ ಒಂದು ಸತ್ಯಾಂಶ ಹೊರಗೆ ಬರ್ಬೋದು. ಅಟ್ಲೀಸ್ಟ್ ಸೊ SIT ಮೇಲೆ ಒಂದು ಹೋಪ್ ಇದೆ. ಫೈನಲಿ ಎಲ್ರಿಗೂ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.